ನಮಸ್ಕಾರ, ಇದು ಲೋಕಲ್ ನ್ಯೂಸ್. ನಾನು ಶ್ರುತಿ. ಮೊದಲಿಗೆ ಮುಖ್ಯಾಂಶಗಳು. ಕೆಂಪಣ್ಣನವರನ್ನು ಬಂಧಿಸಿ ನಾನು ತಿನ್ನುವುದಿಲ್ಲ, ತಿನ್ನುವವರಿಗೂ ಬಿಡೋದಿಲ್ಲ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಭ್ರಷ್ಟರ ವಿಶ್ವಗುರು ಆಗಿದ್ದಾರೆ. ಗಡಿಗುಡಾಳ್ ಮಂಜುನಾಥ್. ರೈತನ ರೋದನೆ ಕೇಳುವವರು ಯಾರು? ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ 2 ಕೋಟಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ರಾಮಣ್ಣ ಲಮಾಣಿ. ತಮ್ಮ ಹೋರಾಟದ ಬದುಕಿನಲ್ಲಿ ಮಲ್ಲಪ್ಪ ಸಾಲ್ಮನಿಯವರು ಅನೇಕ ಕಾರ್ಮಿಕರಿಗೆ ಬೆಳಕಾದವರು. ಸಾಹಿತಿ ಡಿ ರಾಮನವಲಿ. ಇಟಗಿ ಉತ್ಸವದಂತಹ ಕಲೆ, ಪಾರಂಪರಿಕ ಸಂಸ್ಕೃತಿ ಇಟಗಿ ಗ್ರಾಮದ ಮಹದೇಶ್ವರ ದೇಗುಲವು ಹೊಂದಿದೆ. ಡಾಕ್ಟರ್ ಮಹದೇವಯ್ಯ ದೇವರು. ಪ್ರಭು ಯೇಸು ಶಾಂತಿ ಪ್ರೀತಿಯ ಸುಮಧುರ ಸಮಾಗಮವಾಗಿ ಬೆರಗಿಳಿದು ಬಂದರು. ಇದು ಬರೀ ಕ್ರೈಸ್ತ ಜಯಂತಿ ಆಗಿರದೆ ಶಾಂತಿದೂತನ ಜಯಂತಿಯಾಗಿದೆ. ಧರ್ಮಗುರು ಡಾಕ್ಟರ್ ಆಂಟೋನಿ ಪೀಟರ್. ಈಗ ವಾರ್ತೆಗಳ ವಿವರ. ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಡಿ ಕೆಂಪಣ್ಣ ಮತ್ತು ಸಂಘದ ಪದಾಧಿಕಾರಿಗಳನ್ನು ಬಂಧಿಸಿದ್ದನ್ನು ಖಂಡಿಸಿ ಜಿಲ್ಲಾ ಕಾಂಗ್ರೆಸ್ ಕಾರ್ಯಕರ್ತರು ಜಿಲ್ಲಾಧ್ಯಕ್ಷ ಎಚ್ ಬಿ ಮಂಜಪ್ಪ ನೇತೃತ್ವದಲ್ಲಿ ಮಹಾನಗರ ಪಾಲಿಕೆಯ ಮುಂಭಾಗದಲ್ಲಿರುವ ಮಹಾತ್ಮ ಗಾಂಧಿ ಪ್ರತಿಮೆ ಮುಂಭಾಗದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು. ಈ ವೇಳೆ ಪ್ರತಿಭಟನೆ ಉದ್ದೇಶಿಸಿ ಪಾಲಿಕೆ ವಿಪಕ್ಷ ನಾಯಕ ಗಡಿಗುಡಾಳ್ ಮಂಜುನಾಥ್ ಮಾತನಾಡಿ, ಬಿಜೆಪಿ ನೇತೃತ್ವದ ರಾಜ್ಯ ಸರ್ಕಾರದ ಭ್ರಷ್ಟಾಚಾರ ಬಯಲಿಗೆಳೆದಿದ್ದಕ್ಕೆ ಪ್ರಾಮಾಣಿಕರು ಹಾಗೂ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರಾದ ಕೆಂಪಣ್ಣರನ್ನು ಬಂಧಿಸಿದ್ದು ನೀಚತನದ ಪರಮಾವಧಿ. 40% ಕಮಿಷನ್ ಕೇಳಿದ್ದ ಬಿಜೆಪಿ ಸಚಿವರು ಹಾಗೂ ಶಾಸಕರ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೂ ಬರೆದಿದ್ದರು. ಸಚಿವ ಮುನಿರತ್ನ ವಿರುದ್ಧ ನೇರ ಆರೋಪ ಮಾಡಿದ್ದ ಕೆಂಪಣ್ಣರನ್ನು ಬಂಧಿಸುವ ಮೂಲಕ ಕರ್ನಾಟಕದಲ್ಲಿ ಪ್ರಾಮಾಣಿಕರಿಗೆ ಉಳಿಗಾಲ ಇಲ್ಲ, ಭ್ರಷ್ಟರಿಗಷ್ಟೇ ಈ ಸರ್ಕಾರ ಇರೋದು ಎಂಬುದು ಸಾಬೀತಾಗಿದೆ. ಹಾಗಿದ್ದರೆ ಮುನಿರತ್ನ ಅವರನ್ನು ಯಾಕೆ ಬಂಧಿಸಿಲ್ಲ? ಕೂಡಲೇ ಮುನಿರತ್ನ ಬಂಧಿಸಬೇಕು ಎಂದರು. ಬಿಜೆಪಿಯ ಭ್ರಷ್ಟಾಚಾರ, ದುರಾಡಳಿತ, ಸೇಡಿನ ರಾಜಕೀಯ, ಜಾತಿಗಳ ಮಧ್ಯೆ ವಿಷಬೀಜ ಬಿತ್ತೋದು, ಧರ್ಮಗಳ ನಡುವೆ ಕಂದಕ ಸೃಷ್ಟಿಸುವ ರಾಜಕಾರಣ ಮಾಡುವ ಬಿಜೆಪಿ ನಾಯಕರು ಹಣದ ಅಪಹಾಪಿಯ ಜೊತೆಗೆ ಮಹಿಳೆಯರಿಗೆ ಏನೆಲ್ಲ ಮಾಡಿದ್ದಾರೆ ಎಂಬುದು ಆ ಪಕ್ಷದ ಶಾಸಕರು, ಸಚಿವರ ರಾಸಲೀಲೆಯೇ ಸಾಕ್ಷಿ. ಕೆಂಪಣ್ಣರಂಥ ಪ್ರಾಮಾಣಿಕರಿಗೆ ತೊಂದರೆ, ಹೆದರಿಸುವ ಸಲುವಾಗಿ ಬಂಧಿಸಲಾಗಿದೆ ಎಂಬುದು ಎಲ್ಲರಿಗೂ ಗೊತ್ತಿರುವ ವಿಚಾರ. ನಾನು ತಿನ್ನುವುದಿಲ್ಲ, ತಿನ್ನುವವರಿಗೂ ಬಿಡೋದಿಲ್ಲ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಭ್ರಷ್ಟರ ವಿಶ್ವಗುರು ಆಗಿದ್ದಾರೆ ಎಂದರೆ ತಪ್ಪಾಗಲಾರದು. ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಜನರ ಬಳಿ ನಾಟಕ ಆಡುತ್ತಿರುವ ಈ ಕೆಟ್ಟ ಸರ್ಕಾರ ಎಂದೂ ನೋಡಿರಲಿಲ್ಲ. ಮುಂಬರುವ ವಿಧಾನಸಭಾ ಚುನಾವಣೆಯಲ್ಲಿ ಕೋಮುವಾದಿ, ಲಂಚದಲ್ಲಿ ನಂಬರ್ 1 ಆಗಿರುವ ಬಿಜೆಪಿ ರಾಜ್ಯದ ಜನರು ತಕ್ಕ ಪಾಠ ಕಲಿಸಲಿದ್ದಾರೆ ಎಂದರು. ಪ್ರತಿಭಟನೆಯಲ್ಲಿ ದಿನೇಶ್ ಕೆ ಶೆಟ್ಟಿ, ಎ ನಾಗರಾಜ್, ಡಿ ಬಸವರಾಜ್, ಆಯುಬ್ ಪೈಲ್ವಾನ್, ಕೆಜಿ ಶಿವಕುಮಾರ್, ಬಿಕೆ ಪರಶುರಾಮ್, ಜಿಸಿ ನಿಂಗಪ್ಪ, ಮಂಜುನಾಥ್ ಇಟ್ಟಿಗುಡಿ ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದರು. ಇವತ್ತೇನು ಕೆಂಪಣ್ಣವ್ರನ್ನ ಇವತ್ತು ಏನು ಈ ಬಿಜೆಪಿ ಸರ್ಕಾರದವರು ಬಿಜೆಪಿಯ ಮಂತ್ರಿಗಳ ಒಂದು ಕಂಪ್ಲೇಂಟ್ ಮೇಲೆ ಇವತ್ತು ಅವ್ರನ್ನ ಬಂಧನನ ಮಾಡಿರ್ತಕ್ಕಂಥದ್ದನ್ನ ಖಂಡಿಸಿ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಇವತ್ತು ಕೆಂಪಣ್ಣವರು ಏನು ಯಾರು ಮಾಡಿದಂಥ ತಪ್ಪೇನು ಮಾಡಿಲ್ಲ. ಇವತ್ತು ಇವರು ಬಿ ಜೆ ಪಿಯವರ ಭ್ರಷ್ಟಾಚಾರ, 40% ವಿಚಾರವನ್ನು ಪ್ರಧಾನಮಂತ್ರಿಗಳ ಗಮನಕ್ಕೆ ತರೋದ್ರ ಮುಖಾಂತರ ಈ ಬಿ ಜೆ ಪಿಯವರ ಒಂದು ಮುಖವನ್ನು ಕಳಿಸ್ತಕ್ಕಂಥ ಈ ಮಂತ್ರಿಗಳು, ಬಿ ಜೆ ಪಿಯ ಮಂತ್ರಿಗಳು, ಶಾಸಕರು ಮಾಡ್ತಾ ಇರ್ತಕ್ಕಂಥ ಭ್ರಷ್ಟಾಚಾರವನ್ನು
ಜನಗಳಿಗೆ ತಿಳಿಸ್ತಕ್ಕಂಥ ಪ್ರಧಾನಮಂತ್ರಿಯವರಿಗೆ ಮನವರಿಕೆಯನ್ನು ಮಾಡಿ ಇವತ್ತು ಈ ರಾಜ್ಯದ ಜನಕ್ಕೆ ಮತ್ತು ಏನು ಈ ಕಾಮಗಾರಿಗಳನ್ನು ಮಾಡ್ತಕ್ಕಂಥ ನಮ್ಮ ಕಾಂಟ್ರಾಕ್ಟ್ದಾರಗಳಿಗೆ ಅನುಕೂಲವನ್ನು ಮಾಡಿಕೊಡ್ರಿ ಅಂತೇಳಿ ಇವತ್ತು ಏನು ಕೆಂಪಣ್ಣವರು ಪ್ರಧಾನಮಂತ್ರಿಗಳಿಗೆ ಪತ್ರವನ್ನು ಬರೆದ್ರು ಅದನ್ನೇ ಮುಂದಿಡ್ಕೊಂಡು ಇವತ್ತು ಮಾನನಷ್ಟ ಮೊಕದ್ದಮೆಯನ್ನು ಹಾಕೋದ್ರ ಮುಖಾಂತರ ಅವರಿಗೆ ಒಂದು ಒತ್ತಡದ ಮೇಲೆ ಅಧಿಕಾರಿಗಳ ಮೇಲೆ ಪೊಲೀಸರ ಮೇಲೆ ಒತ್ತಡವನ್ನು ತಂದು ಇವತ್ತು ಅವ್ರನ್ನ ಬಂಧನವನ್ನು ಮಾಡಿರ್ತಕ್ಕಂಥದ್ದು ಖಂಡನೀಯ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ ಇವತ್ತು ಕೆಂಪಣ್ಣವರು ಒಂದು ದಿಟ್ಟತನದ ವ್ಯಕ್ತಿ, ಅವರು ಒಂದು ನೇರ ನುಡಿಯನ್ನು ಆಡ್ತಕ್ಕಂಥ ವ್ಯಕ್ತಿಗಳು. ಇವತ್ತು ಅವರು ಜಾಮೀನನ್ನು ತಗೊಳ್ಬೋದಾಗಿತ್ತು, ಆದರೆ ಇವತ್ತು ಜಾಮೀನನ್ನು ತಗೊಳ್ಳದೇ ಇರತಕ್ಕಂಥದ್ದಕ್ಕೂ ಒಂದು ಕಾರಣ ಇದೆ. ಇವತ್ತು ಈ BJPಯವರು ಒಂದು ಭ್ರಷ್ಟಾಚಾರವನ್ನು ಬಯಲಿಗೆ ಎಳಿಬೇಕು, ಜೊತೆಗೆ ಇವರ ದಬ್ಬಾಳಿಕೆ ಮತ್ತು ಇವ್ರ ರಾಜಕೀಯ ಒತ್ತಡ ಎಷ್ಟಿದೆ ಅನ್ನೋದನ್ನ ಇವತ್ತು ಈ ರಾಜ್ಯದ ಜನಗಳಿಗೆ ಮನವರಿಕೆಯನ್ನು ಮಾಡಿಕೊಡ್ಬೇಕು ಅಂತೇಳಿ ಇವತ್ತು ಅವರು ಬೇಲನ್ನು ತಗೊಳ್ಳದೇ ಇರತಕ್ಕಂಥದ್ದು. ಇವತ್ತು ಮತ್ತೆ ಅವರು ಒಂದು ಬೇಲನ್ನು ತಗೊಳ್ಳೋ ಮುಖಾಂತರ ಇವತ್ತು ಬಿಡುಗಡೆ ಸಹ ಆಗಿದ್ದಾರೆ. ಅಪಮಾನದ ಹೇಳಿಕೆಗಳನ್ನು ಕೊಡೋದ್ರ ಮುಖಾಂತರ ಅವರಿಗೆ ಮುಖಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸವನ್ನು ಮಾಡ್ತೀರಿ. ನೀವು ಸಿದ್ದೇಶ್ ಅವರು ನೀವೇನು ಬಾರಿ ಸಾಚ, ನೀವು ಸಹ ಚಿತ್ರದುರ್ಗ ಜಿಲ್ಲೆಯಲ್ಲಿ ಗಣಿಗಾರಿಕೆ ಮಾಡೋಕ್ಕೆ ಹೋಗಿ ನಿಮ್ಮ ತಮ್ಮ ಜೈಲಿಗೆ ಹೋಗಿ ಬಂದಿರೋದು ಏನು ಯಾರಿಗೂ ಗೊತ್ತಿಲ್ವಾ? ಮುಂದಿನ ಅದಕ್ಕೆ ನೀವು ಇನ್ನೂ ಕೋಟಿ ಓಡಾಡ್ತಿರೋದು ಯಾರಿಗೂ ಗೊತ್ತಿಲ್ವಾ? ಇವನ್ನೆಲ್ಲ ನೀವು ನಿಮ್ಮ ಮುಚ್ಚಿಡ್ಕೊಂಡು ನೀವು ಗಾಜು ಮನೆಗಿದ್ದು ಇನ್ನೊಬ್ಬರು ಗಾಜು ಮನೆಯಲ್ಲಿ ಕಲ್ಲೊಡಕ್ಕೆ ಹೋಗ್ತಿರಲ್ಲ, ಇದು ಎಷ್ಟು ಸರಿ ಅನ್ನೋದನ್ನ ಇವತ್ತು ನೀವು ಸಿದ್ದೇಶ್ವರ್ ಇರ್ಬೋದು ಮತ್ತು ನಿಮ್ಮ BJP ಮುಖಂಡರುಗಳು ಇರ್ಬೋದು, ದಯಮಾಡಿ ಇದನ್ನು ಇಲ್ಲಿಗೆ ನಿಲ್ಲಿಸಿ ಇವತ್ತು ಜಿಲ್ಲೆಯಲ್ಲಿ ಆರೋಗ್ಯಕರವಾಗಿ ನೀವು ರಾಜಕೀಯವನ್ನು ಮಾಡಿರಿ, ನಾವು ಮಾಡ್ತೀವಿ. ನಮ್ಮ ಸಾಧನೆಗಳ ಮೇಲೆ ನಾವು ರಾಜಕೀಯ ಮಾಡ್ತೀವಿ, ನಿಮ್ಮ ಸಾಧನೆಗಳ ಮೇಲೆ ನೀವು ರಾಜಕೀಯನ ಮಾಡಿ ಮತವನ್ನು ಕೇಳ್ರಿ. ಅದನ್ನು ಬಿಟ್ಟು ಇನ್ನೊಬ್ಬರಿಗೆ ಅಪಪ್ರಚಾರ ಮಾಡ್ತಕ್ಕಂಥ ಹವೇಳನ ಮಾಡ್ತಕ್ಕಂಥ ಕೆಲಸವನ್ನು ಬಿಡ್ರಿ. ಈ ಏನು ಬಂಧನ ಮಾಡಿರಿ ಒತ್ತಡ ಆಗ್ತಾ ಇದ್ರಲ್ಲ, ನಿಮ್ಮ ಸರ್ಕಾರ ಇದೆ ಅಂತೇಳಿ ನೀವು ಇದನ್ನು ಬಂಧನ ಮಾಡಿರಿ ಅಂತ ಒತ್ತಾಯ ಮಾಡ್ತೀರಿ. ಇದು ಯಾವುದಕ್ಕೂ ನಾವು ಯಾರು ಕಾಂಗ್ರೆಸ್ ಜಗ್ಗಲ್ಲ. ನಮ್ಮ ಕಾರ್ಯಕರ್ತರು ನಮ್ಮ ಏನು ಮುಖಂಡರುಗಳು ಈ ಜಿಲ್ಲೆಯಲ್ಲಿ ಮತ್ತು ಈ ಕ್ಷೇತ್ರದಲ್ಲಿ ಏನೇ ಸಂದರ್ಭ ಬಂದರೂ ಸಹ ಯಾವುದೇ ರೀತಿಯ ಒಂದು ಹೋರಾಟಕ್ಕೆ ಮತ್ತೆ ನಾವು ಸಿದ್ಧವಾಗಿದ್ದೇವೆ. ನಮ್ಮ ಮಲ್ಲಿಕಾರ್ಜುನವರು ಮಾಡಿರ್ತಕ್ಕಂಥ ಕೆಲಸ ಕಾರ್ಯಗಳು ಇವತ್ತು ದಾವಣಗೆರೆ ಜಿಲ್ಲೆಯಾದ್ಯಂತ ಇವತ್ತು ಒಂದೊಂದು ರಸ್ತೆಗಳು ಒಂದೊಂದು ಗಲ್ಲಿನೂ ಸಹ ಹೇಳ್ತಾ ಇದ್ದಾವೆ. ಮುಂದಿನ ದಿನಗಳಲ್ಲೂ ಅವರ ಒಂದು ಏನು ಕೆಲಸ ಕಾರ್ಯಗಳು ನಮ್ಮ ಜಿಲ್ಲೆಗೆ ಅವಶ್ಯಕತೆ ಇದೆ, ಅವ್ರನ್ನ ಯಾವುದೇ ಕಾರಣಕ್ಕೂ ನಮ್ಮ ಜಿಲ್ಲೆ ಜನ ಬಿಟ್ಕೊಡೋಲ್ಲ ನಮ್ಮ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸ್ತಾ, ನಿಮ್ಮ BJPಯವರು ಇದನ್ನು ಇಲ್ಲಿಗೆ ಮೊಟಕುಗೊಳಿಸಬೇಕು. ಆರೋಗ್ಯಕರ ರಾಜಕೀಯಕ್ಕೆ ನೀವು ಬನ್ನಿ, ನಾವು ಆರೋಗ್ಯಕರ ರಾಜಕೀಯಕ್ಕೆ ಬರ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ರೈತನ ರೋದನೆ ಕೇಳುವವರು ಯಾರು? ಕುಂದಗೋಳ ತಾಲೂಕಿನ ಅರ್ಲಾಪುರ ಗ್ರಾಮದಲ್ಲಿ ಶಿವಪ್ಪ ಬಡ್ನಿ ಎಂಬ ರೈತನ 8 ಗಾಡಿ ಶೇಂಗಾ ಬಣವಿಗೆ ಬೆಂಕಿ ಹತ್ತಿ ಉರಿಯುತ್ತಿರುವುದನ್ನು ನೋಡಿ ರೋದನೆ ಪಡುತ್ತಿರುವುದನ್ನು ನೋಡಿದರೆ ಕರುಳು ಕಿತ್ತು ಬರುವ ಹಾಗೆ ಇದೆ. ಕಳೆದ ರಾತ್ರಿ ಯಾರೋ ದುಷ್ಕರ್ಮಿಗಳಿಂದ ಈ ದುರ್ಘಟನೆ ನಡೆದಿದೆ. ದುಷ್ಕರ್ಮಿಗಳು ಅವರ ಶೇಂಗಾ ಬಣವಿಗೆ ಬೆಂಕಿ ಹಚ್ಚಿ ಹೋಗಿದ್ದಾರೆ. ಬಣವೆ ಸುಡುತ್ತಿರುವ ದೃಶ್ಯ ನೋಡಿ ರೈತ ರೋಧಿಸುತ್ತಿರುವುದನ್ನು ನೋಡಿದರೆ ಯಾವುದೇ ಮನುಷ್ಯರ ಮನಸ್ಸು ಸಹ ಕರಗಲಾರದೆ ಇರಲಾರದು. ಇಂತಹ ಹೀನ ಕೃತ್ಯ ಎಸಗಿದವರನ್ನು ಪೊಲೀಸ್ ಅಧಿಕಾರಿಗಳು ತಕ್ಷಣ ಬಂಧಿಸಿ ತಕ್ಕ ಶಿಕ್ಷೆಯನ್ನು ವಿಧಿಸಬೇಕು. ಹಾಗೂ ಬೆಂಕಿಗೆ ಆಹುತಿಯಾಗಿ ಶೇಂಗಾ ಬಣವೆಯನ್ನು ಕಳೆದುಕೊಂಡು ರೋಧಿಸುತ್ತಿರುವ ಶಿವಪ್ಪ ಬಡ್ನಿ ಅವರಿಗೆ ಸಂಬಂಧಿಸಿದ ಇಲಾಖೆಯವರು ಹಾಗೂ ಶಾಸಕರು ಪರಿಹಾರ ದೊರಕಿಸುವ ಕ್ರಮ ಕೈಗೊಳ್ಳಬೇಕು. ಇಂತಹ ಹೀನ ಕೃತ್ಯ ಎಸಗಿರುವ ಆರೋಪಿಗಳನ್ನು ಬಂಧಿಸಿ ಶಿಕ್ಷೆಗೆ ಒಳಪಡಿಸಬೇಕು ಎಂದು ಹರ್ಲಾಪುರದ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನ ಮಲ್ಲಿಕಾರ್ಜುನಪುರ ಗ್ರಾಮದಲ್ಲಿ 50 ಲಕ್ಷ ರೂಪಾಯಿ ಸಿಸಿ ರಸ್ತೆ, ಹಮ್ಮಗಿ ಗ್ರಾಮದಲ್ಲಿ 1,50,00,000 ರೂಪಾಯಿ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ರಾಮಣ್ಣ ಲಮಾಣಿ ಮಾತನಾಡಿದರು. ನನ್ನ ಅವಧಿಯಲ್ಲಿ ತಾಲೂಕಿನಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದೇನೆ. ಈ 2 ಕಾಮಗಾರಿಗಳನ್ನು ಗುಣಮಟ್ಟದಿಂದ ಮಾಡಬೇಕು, ಇಲ್ಲವಾದರೆ ಬಿಲ್ ಮಾಡುವುದಿಲ್ಲ ಎಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ನಂತರ ಗಂಗಾಪುರ ಗ್ರಾಮದಿಂದ ಹಮ್ಮಗಿ ರಸ್ತೆಯಲ್ಲಿ ನಡೆದಿರುವ ಸಿಸಿ ರಸ್ತೆ ವೀಕ್ಷಿಸಿ ಗುಣಮಟ್ಟದ ಬಗ್ಗೆ ಮತ್ತು ಕಾಮಗಾರಿ ಪರಿಶೀಲನೆ ಮಾಡಿದರು. ಈ ಸಂದರ್ಭದಲ್ಲಿ ಕರಬಸಪ್ಪ ಹಂಚಿನಾಳ, ರವೀಂದ್ರ ಉಪ್ಪಿನಬೆಟ್ಟಗೇರಿ, ಸುಭಾಷ್ ಗುಡಿಮನಿ, ಹಮ್ಮಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ರವೀಂದ್ರ ಬಡ್ಡಿ ವಡ್ಡರ, ನಾಗರಾಜ ಮುದ್ದಿನ, ಬಾಬಾ ಸಾಹೇಬ ದೇಸಾಯಿ ಮುಂತಾದವರು ಉಪಸ್ಥಿತರಿದ್ದರು. ಬಹುಶಃ ಈಗಾಗಲೇ ನಾವು ಅದ್ರಾಗ ಬರ ಮುಂದೆ ಇಲ್ಲಿ ಜನ ಹೆಂಗೆ ಅಡ್ಡಾಡಿರ್ಬೇಕು ಅನ್ನೋಂಥ ಭಾವನೆನ ನಾವು ವ್ಯವಸ್ಥಿಸಿದ್ವಿ. ಭಾಳ ಗಲೀಜು ನೀರು, ರೋಡಿನ ಮ್ಯಾಗ ನೀರು ನಿಲ್ಲುವಂಥ
ವ್ಯವಸ್ಥೆ ಆಗಿದ್ದು ನೋಡಿ. ನಮ್ಮ ರವಿ ಉಪ್ಪಿನ ಬೆಟಕಿಯರು KV ಹಂಚನಾಳ್ ಸಾವುಕಾರ ಶಾಸಕರೇ ಇಲ್ಲ ಭಾಳ ಅವಶ್ಯಕತೆ ಐತಿ. ನೀವು ಏನಾರ ಮಾಡಿರಿ ನಮ್ಗೆ ಹಮಗಿ ಈ ಮ್ಯಾಗಲ ಪ್ಲಾಟಿನ್ ಗ್ರಾಮಕ್ಕೆ 1.5 ಕೋಟಿ ಅನುದಾನ ನೀವು ಹಾಕ್ಲೇಬೇಕನ್ನೋದಕ್ಕೆ ಅವರು ನಾವು ಕೂಡ ಶ್ರಮಪಟ್ಟು ಇದನ್ನ ನಾವು 1.5 ಕೋಟಿ ಇಲ್ಲಿ 2 ಕೋಟಿ ಅನುದಾನ ತಗೊಂಡಿದ್ರಾಗ 50 ಲಕ್ಷ ಮಲ್ಲಿಕಾರ್ಜುನ್ ಪ್ರಾಜೆಕ್ಟ್ ಹಾಕಿವಿ. 1.5 ಕೋಟಿ ಇಲ್ಲಿ ಹಾಕಿವಿ. ಆ 1.5 ಕೋಟಿ ಒಳಗೆ ಗಟಾರ ಮತ್ತು CC ರಸ್ತೆ ಇದು ಸಂಪೂರ್ಣ ಈ ಎಲ್ಲಿ ತಮ್ಗೆ ಅವಶ್ಯಕತೆ ಐತಿ ಭಾಳ ಗಲೀಜ್ ಏರಿಯಾದಾಗ ಆಗೈತಿ ಅದನ್ನ ಮಾಡ್ಬೇಕಂತ ನಾವೆಲ್ಲ ಠರಾವ್ ಮಾಡೀನಿ. ಸಂಬಂಧಪಟ್ಟ ಇದಕ್ಕೆ ಲ್ಯಾಂಡ್ ಆರ್ಮಿ ಅಧಿಕಾರಿಗಳು ಬರ್ತಾರೆ. ಒಳ್ಳೆಯ ಕ್ವಾಲಿಟಿ ಕೆಲಸ ಅಂತಿಂಥ ಕೆಲಸ ಮಾಡಿದ್ರೆ ನಾನು ಮಾತ್ರ ಅವ್ರಿಗೆ ಅನುಮತಿ ಕೊಡಂಗಿಲ್ಲ. ಕ್ವಾಲಿಟಿ ಕೆಲಸ ಆಗಬೇಕು. ಇದ್ರ ಒಳಗೆ ಎಷ್ಟು ನಾವು ಸಿಮೆಂಟ್ ಹಾಕ್ಬೇಕು, ಎಷ್ಟು ಉಸುಕ ಹಾಕ್ಬೇಕು, ಎಷ್ಟು ಕಡಿ ಹಾಕ್ಬೇಕು, ತಳಗ ಬೇಸ್ಮೆಂಟ್ ಏನು ಹಾಕ್ಬೇಕು, ಆ ರೀತಿ ಹಾಕಿ ಕೆಲಸ ಮಾಡಿದಾಗ ಮಾತ್ರ ಅವ್ರಿಗೆ ನಾವು ಮಾಡಾಕ ಅನುಮತಿ ಕೊಡ್ತೀವಿ. ಮುಂದೆ ಅವ್ರ ಬಿಲ್ ಆಗಾಕ ನಾನು ಇದನ್ನು ಕೊಡ್ತೀನಿ. ಬಂದ ಕ್ವಾಲಿಟಿ ಕಂಟ್ರೋಲ್ನವ್ರನ್ನ ಕರೆಸಿ ರೋಡನ್ನು ಕಟ್ ಮಾಡಿ ನೋಡ್ತೀವಿ. ಕಟ್ ಮಾಡಿ ನೋಡಿದಾಗ ಅದರ ಒಳಗೆ ಎಷ್ಟು ಪ್ರಮಾಣ ಅವರು ಏನು ಹಾಕ್ಯಾರ ಅನ್ನೋದು ಕ್ವಾಲಿಟಿ ಕಂಟ್ರೋಲ್ನವರು ಅದು ಅಂದಿಂದ ಅವ್ರ ಬಿಲ್ ಪಾಸ್ ಆಕತ್ತೆ. ಎಲ್ಲಿ ಮಟ್ಟ ಬಿಲ್ ಆಗೋದಿಲ್ಲ. ಆ ರೀತಿ ಕೆಲಸ ಇಲ್ಲಿ ಹಮಗಿ ಗ್ರಾಮದಾಗ ನಾವು ಮಾಡ್ಕೊಡಕ್ಕೆ ಶತಸಿದ್ಧನಾದೀವಿ. ಅದ್ರ ಒಳಗೆ ಹಂಚನಾಳ್ ಸಾವುಕಾರು, ರವಿ ಉಪ್ಪಿನ ಬೆಟಕಿಯರು ಭಾಳಷ್ಟು ಈ ಗ್ರಾಮಕ್ಕೆ ನನಗೆ ಬೆನ್ನತ್ತಿ ಪದೇ ಪದೇ ನನಗೆ ಈಗ ಆಗಲೇಬೇಕು, ಭಾಳ ಗಲೀಜಾಗೈತಿ, ಭಾಳ ಇದು ಆಗೈತಿ ಅಂತ ಬೆನ್ನತ್ತದಾಗ ಏನೋ ಒಂದು ಕಾರ್ಯದಿಂದ ಇಲ್ಲಿ ಅನುದಾನ 2 ಕೋಟಿ ಸಿಕ್ತು, ಇಲ್ಲಿ ಹಾಕಿವಿ. ಅದಕ್ಕೆ ಇನ್ನಷ್ಟು ಸುದ್ದಿಗಳು ಒಂದು ಸಣ್ಣ ಬ್ರೇಕ್ ಆದ ಮೇಲೆ. ದಾವಣಗೆರೆಯಲ್ಲಿ ಮತ್ತು ಸುತ್ತಮುತ್ತಲಿನ ಜಿಲ್ಲೆಯ ಗ್ರಾಹಕರ ನಂಬಿಕೆ ಗಳಿಸಿ ಎಲ್ಲಾ ರೀತಿಯ 916 ಹಾಲ್ಮಾರ್ಕ್ ಆಭರಣಗಳನ್ನು ಅತ್ಯಂತ ವಿಶ್ವಾಸಪೂರ್ಣ ಬೆಲೆಗಳಲ್ಲಿ ನೀಡುತ್ತಿದ್ದೇವೆ. ಹಿಂದೆ ಭೇಟಿ ಕೊಡಿ. ಶ್ರೀ ಮರಳಸಿದ್ದೇಶ್ವರ ಜ್ಯುವೆಲರ್ಸ್, ಮುದೇಗೌಡರು ಪರಮೇಶ್ವರಪ್ಪ ಬೆಳ್ಳಿ ಬಂಗಾರದ ಅಂಗಡಿ, ಕೋದಂಡರಾಮ ದೇವಸ್ಥಾನದ ಹತ್ತಿರ, ಚಾಮರಾಜಪೇಟೆ, ದಾವಣಗೆರೆ. ಮೊಬೈಲ್ 9019215535. ದಾವಣಗೆರೆಗೆ ಟ್ರಿಪ್ ಹೋಗ್ತಾ ಇದ್ದೀವಿ. ದಾವಣಗೆರೆನಲ್ಲಿ ಏನಿದೆ ಅಂದ್ರೆ ಅದು ಸರ್ಪ್ರೈಸ್. ನಿಮ್ಗೆ ಮದುವೆ ದಿನಾನೇ ಗೊತ್ತಾಗೋದು. ನಾವು ದಾವಣಗೆರೆ ರೀಚ್ ಆದ್ವಿ. ಇಷ್ಟು ಬೇಗನಾ? ದಾವಣಗೆರೆನಲ್ಲಿ ಏನಿದೆ ಅಂದ್ರೆ ರಾಜ್ಯದ ಅತ್ಯಂತ ದೊಡ್ಡದಾದ ಹೊಸ BSC ಎಕ್ಸ್ಕ್ಲೂಸಿವ್ ಶೋರೂಮ್. ಸೂಪರ್. ಸಚ್ ಅ ಹ್ಯೂಜ್ ಕಲೆಕ್ಷನ್ ಆಫ್ ಸಾರೀಸ್. ಕಾಂಚೀಪುರಂ ಸೀರೆಗಳು, ಡಿಸೈನರ್ ಸೀರೆಗಳು, ಕಾಟನ್ ಸೀರೆಗಳು, ಹಲವಾರು ತರದ ಸೀರೆಗಳು ಎಲ್ಲ ರೀತಿಯ ಒಕೇಶನ್ಗಳಿಗೆ. ನಮ್ಮ ಮನಸ್ಸಿಗೆ ಮೆಚ್ಚುಗೆಯಾಗೋ ಚೂಡಿದಾರ್, ಕುರ್ತಿ, ಲೆಗಿನ್ಸ್, ಜೀನ್ಸ್, ಟಾಪ್ಸ್ ಮತ್ತೆ ಡ್ರೆಸ್ ಮೆಟೀರಿಯಲ್ಗಳು ಸಿಗುತ್ತವೆ. ನಮ್ಮ ಕ್ಯೂಟ್ ಬೇಬಿಗೆ ಕ್ಯೂಟೆಸ್ಟ್ ಕಲೆಕ್ಷನ್ಸ್. ಐ ಗಾಟ್ ಆಲ್ ದ ಡ್ರೆಸ್ಸಸ್. ಅಣ್ಣಂಗೆ ಇಷ್ಟವಾಗುವ ಎಲ್ಲ ಬ್ರ್ಯಾಂಡ್ಗಳು ಇಲ್ಲೇ ಸಿಗ್ತವೆ. ಆದ್ರೆ MRP ಅಲ್ಲ, BSP ಅಲ್ಲಿ. BSP ಅಂದ್ರೆ BSc ಸ್ಪೆಷಲ್ ಪ್ರೈಸ್. BSc ಎಕ್ಸ್ಕ್ಲೂಸಿವ್ ಫ್ರಮ್ BS ಚನ್ನಬಸಪ್ಪ ಅಂಡ್ ಸನ್ಸ್, ಡೆಂಟಲ್ ಕಾಲೇಜ್ ರೋಡ್, ದಾವಣಗೆರೆ. ನಲ್ಲೂರು ವಿಜಯ ಜ್ಯುವೆಲರಿ ಮಾರ್ಟ್, ದಾವಣಗೆರೆ. ಸಾಂಪ್ರದಾಯಿಕ ಮತ್ತು ಆಧುನಿಕ ವಿನ್ಯಾಸದ ಚಿನ್ನ, ಬೆಳ್ಳಿ, ವಜ್ರದ ಆಭರಣಗಳಿಗೆ ಕಳೆದ 75 ವರ್ಷಗಳಿಂದ ಮಧ್ಯ ಕರ್ನಾಟಕದಲ್ಲಿ ಅತ್ಯಂತ ವಿಶ್ವಾಸಾರ್ಹ ಜ್ಯುವೆಲರ್ಸ್. ಗ್ರಾಹಕರ ಅನುಕೂಲಕ್ಕಾಗಿ 500 ರೂಪಾಯಿಗಳಿಂದ 5,000ವರೆಗಿನ ಸುಲಭ ಮಾಸಿಕ ಕಂತುಗಳ ಯೋಜನೆಗಳು ಲಭ್ಯವಿದೆ. ಕೇವಲ 11 ಕಂತು ಪಾವತಿಸಿದರೆ 1 ಕಂತು ಬೋನಸ್ ನೀಡಲಾಗುವುದು. ಮದುವೆ ಮತ್ತು ಶುಭ ಸಮಾರಂಭಗಳಿಗೆ ಬಾಂಬೆ, ಕೊಯಮತ್ತೂರು, ಕಾರವಾರ, ಜೈಪುರ ಹಾಗೂ ಕೋಲ್ಕತ್ತಾ ಆಭರಣಗಳು ಸಹ ದೊರೆಯುತ್ತವೆ. ನಲ್ಲೂರು ವಿಜಯ ಜ್ಯುವೆಲರಿ ಮಾರ್ಟ್, ಮಂಡಿಪೇಟೆ, ದಾವಣಗೆರೆ. ಒಳ್ಳೆಯ ಸ್ಟೈಲ್, ಒಳ್ಳೆಯ ಪವರ್, ಒಳ್ಳೆಯ ಮೈಲೇಜ್ ಇದೆ ಫಸಿನೋ ಗುರು. ಮತ್ತೊಮ್ಮೆ ಲೋಕಲ್ ನ್ಯೂಸ್ಗೆ ಸ್ವಾಗತ. ನ್ಯಾಯಕ್ಕಾಗಿ ಹೋರಾಟ ಮಾಡಿ
ಅವ್ರಿಗೆ ಮಾಡಿದ್ದು ಕೇವಲ ಅನ್ಯಾಯ. ಯಾಕಂದ್ರೆ 2007ರಲ್ಲಿ ಇವ್ರಿಗೆಲ್ಲ ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರು ಗ್ಯಾಂಗ್ ಮೆಂಬರ್ಗೆ. ಅದೇ 2019ರಲ್ಲಿ ನಮ್ಮಪ್ಪರು ಒಂದು ಗುಂಪು ಕಟ್ಟಿದ್ರು. ಏನು ಜಸ್ಟ್ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ಒಂದು ಗುಂಪು ಸ್ಟಾರ್ಟ್ ಆಯಿತು ಹೋರಾಟ ಅಂದ ತಕ್ಷಣ. ಅದು ಸ್ಟಾರ್ಟ್ ಆಗಿದ ತಕ್ಷಣವೇ ಇದೇ ಉಡುಪಿ ಮಂಗಳೂರು ಒಳಗಡೆ ಮೀಟಿಂಗಲ್ಲಿ ಹೇಳಿದ್ದು. ಅಷ್ಟು ದಿನ ಅಷ್ಟು ವರ್ಷ ಬರ್ಲಾರ್ದವ್ರು ಬೆಳಕಿಗೆ ನಮ್ಮಪ್ಪ ಒಂದು ಸ್ವಲ್ಪ ಮತ್ತೆ ಅವ್ರ ಹಿಂದೆ ಹೋಗ್ತೀನಿ ಅಂದ ತಕ್ಷಣ ಅವ್ರನ್ನ ಮತ್ತೆ ಒಪ್ಪಂಟಿ ಮಾಡ್ಲಿಕ್ಕೆ ನೋಡಿದ್ರು. ನಾನಿಲ್ಲಿ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಪ್ಪ ಸತ್ಯಕ್ಕಾಗಿ ಹೋರಾಡಿದರು. ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಮ್ಮಪ್ಪರು ಸತ್ಯಕ್ಕಾಗಿ ಹೋರಾಟವನ್ನೇ ಮಾಡಿದರು. ಇವತ್ತು ಇಲ್ಲೇ ಇದ್ದಾರೆ KP ನೌಕರು. ಅವ್ರನ್ನೇ ಕೇಳಿ ಎಷ್ಟು ಹೋರಾಟ ಮಾಡಿದ್ದಾರೆ ಅವರಿಗೋಸ್ಕರ. ಅವರಿಗೆ ನಿಜವಾದ ಪೆನ್ಷನ್ ಬರಬೇಕು, ಅವರಿಗೆ ಓಲ್ಡ್ ಏಜ್ ಪೆನ್ಷನ್ ಬರಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಕ್ಕೆ ಅದಕ್ಕೆ ಕಲ್ಲು ಹಾಕಿದ್ರು KP ನೌಕರು. ಜೀವನ ಮತ್ತು ಹೋರಾಟವನ್ನು ಸಮಭಾವದಿಂದ ಸ್ವೀಕರಿಸಿದ ಮಲ್ಲಪ್ಪ ಸಲ್ಮನಿ ಅವರು ಅನೇಕ ಕಾರ್ಮಿಕರಿಗೆ ನೆರವಾದವರು ಎಂದು ಸಾಹಿತಿ ಡಿ ರಾಮನಮಲಿ ಹೇಳಿದರು. ಅವರು ವಿಜಯನಗರ ಜಿಲ್ಲೆಯ ಹಳೆ ಅಗರಿಬೊಮ್ಮನಹಳ್ಳಿಯಲ್ಲಿ ದಿವಂಗತ ಮಲ್ಲಪ್ಪ ಸಾಲ್ಮನಿ ಅವರ ನುಡಿ ನಮನ ಕಾರ್ಯಕ್ರಮದಲ್ಲಿ ಮಾತನಾಡುತ್ತಿದ್ದರು. ಹೋರಾಟ ಮಾಡಿದ್ರೆ ಏನಾದ್ರು ಒಂದು ದಾರಿ ಆಗುತ್ತೆ ಅನ್ನೋ ಒಂದು ನಮ್ಗೆ ಹೇಳಿದಾಗ ನಾವು ಇವರು ಮದುವೆ ಸಮಾರಂಭ ಇತ್ತು ತಮ್ರಳ್ಳಿಯಲ್ಲಿ, ಸಾಮೂಹಿಕ ಮದುವೆ ಸಮಾರಂಭ ಇದ್ದಾಗ ನಾವು ಅಲ್ಲಿ ಹೋಗಿ ನಮ್ಮ ಅಗರಿಬೊಮ್ಮನಹಳ್ಳಿ, ತಮ್ರಳ್ಳಿ, ಉಪ್ನಾಯಕನಹಳ್ಳಿ ಎಲ್ಲ ಹುಡುಗರಿಗೆ ಅವ್ನು ಭೇಟಿ ಆದಾಗ ಒಂದು ಸಂಘವನ್ನು ಕಟ್ಟಾಕೊಂಡು ಪ್ರೇರೇಪಣೆ ಮಾಡಿದ್ರು. ನಮಗೆ ಪ್ರೇರೇಪಣೆ ಮಾಡಿದಾಗ ಇಡೀ ಸ್ಟೇಟ್ ಲೆವೆಲ್ ಅವ್ರು ನಮಗೆ ಹುಡುಗನ ಒಂದು ಗುಂಪು ಮಾಡಿ ಎಲ್ಲ ಸ್ಟೇಟಿಗೆ ಕಳಿಸಿರೋರು. ನೀವೆಲ್ಲ ಹೋಗ್ಬಿಟ್ಟು ಲೀಸ್ಟ್ ತೊಗೊಂಬರ್ಬೇಕು, ಅಲ್ಲಿ ಯಾರ್ಯಾರು ವರ್ಕ್ ಮಾಡ್ತಾರೆ, ಯಾವ ಸೆಕ್ಷನ್ ಏನಂತೆಲ್ಲ ಲೀಸ್ಟ್ ತೊಗೊಂಬಂದು ನಮ್ಮದೊಂದು ಯೂನಿಯನ್ ಕಟ್ಟಬೇಕಂತ ಒಂದು ಭಾಳ ಇದು ಮಾಡಿ ಒಂದು ಯೂನಿಯನ್ ಕಟ್ಟಿದ್ರು ಅವರು. ಆ ಯೂನಿಯನ್ ಕಟ್ಟಿದ್ರೆ ಇವತ್ತು ಹೋರಾಟ ಮಾಡಿ ನಾವು ಇನ್ನೂ ಜೀವಂತವಾಗಿ ಇದೀವಿ ಅನ್ನೋಕ್ಕೂ ಒಂದು ಕೇಸ್ ಜೀವಂತವಾಗಿದೆ ಅನ್ನೋದು ಅದೇ ಅವರೇ ಸಾಕ್ಷಿ ನಮಗೆ. ಇಲ್ಲಾಂದ್ರೆ ನಾವು ಹಿಂದೆ ಹೊರಗೆ ಹೋಗಿಬಿಡ್ತಿದ್ವಿ ನಾವು. ಬಟ್ ಆದರೆ ಅವರು ಇರಬೇಕಾಗಿತ್ತು. ದೇವ್ರು ನಮ್ಮನ್ನು ಬೇಗ ಕರ್ಕೊಂಡ್ಬಿಟ್ರೆ ಅವ್ರಿಗೆ ಭಾಳ ದುಃಖ ಆಗ್ತದೆ. ಅವರ ಹೋರಾಟ ಮನೋಭಾವನೆಯನ್ನು ನೆನೆಸ್ಕೊಳ್ಳೋಂಥ ಸಮಯ ಭಾಳ ಅರ್ಥ ಬಂದ್ಬಿಟ್ಟು. ಯಾಕೆಂದರೆ ಅವ್ರು ಇರೋದ್ರಿಂದಲೇ ಇವತ್ತು ಗ್ಯಾಂಗ್ ಮೆಂಬರ್ ಆದರೂ ಕೂಡ ಅವ್ರ ಹೋರಾಟದಿಂದಲೇ ಎಷ್ಟೋ ಜನಗಳು ಇವತ್ತು ತಾನ ಹುಟ್ಟಿದ್ದಾರೆ KP ಅವರಿಗೆ. ಅವರು ಏನಾರ ಒಂದು ಸಂಘ ಕಟ್ಟದೇ ಇದ್ದಿದ್ರೆ ಅವ್ರನ್ನ 6 ತಿಂಗಳಾಯ್ತು, ವರ್ಷ ಆಯಿತು, ಪದೇ ತೆಗೆದು ಬೇರೆ ತೊಗೊಳ್ತಾಯಿದ್ರು. ಇವ್ರು ಯಾವಾಗ ಹೋರಾಟ ಸ್ಟಾರ್ಟ್ ಮಾಡಿದ್ರು ಆ ಟೈಮ್ನಿಂದ ಅವ್ರನ್ನ ಯಾರೂ ತೆಗಿಬಾರ್ದು, ಅವರೇ ಮುಂದುವರಿಬೇಕು ಅನ್ನೋ ಒಂದು ಇನ್ನೂ ಕಾನೂನು ಮಾಡ್ಕೊಂಡು ಅದರಲ್ಲಿ ಮುಂದುವರಿಸಿದ್ರು. KPTCLನ ಗುತ್ತಿಗೆ ಕಾರ್ಮಿಕರ ಸಂಘದ ರಾಜ್ಯಾಧ್ಯಕ್ಷರಾಗಿದ್ದ ಮಲ್ಲಪ್ಪ ಸಲ್ಮನಿಯವರು ಜೀವನದಲ್ಲಿ ಅನೇಕ ಕಹಿ ಅನುಭವವನ್ನು ಪಡೆದಿದ್ದರು. ಅದರ ನಡುವೆ ಹೋರಾಟದ ಉತ್ಸಾಹವನ್ನು ಕಳೆದುಕೊಂಡಿರಲಿಲ್ಲ ಎಂದು ಅವರ ತಮ್ಮ ಲಕ್ಷ್ಮಣ ಸಾಲ್ಮನಿಯವರು ಹೇಳಿದರು. ಅವರ ಸಂಬಂಧಿ ಹಾಗೂ ಶಿಕ್ಷಕಿ ಶೈಲಜಾ ಅವರು ಮಾತನಾಡಿ, ಬದುಕಿನಲ್ಲಿ ಹೋರಾಟ ಮಾಡಬೇಕು, ಏನಾದರೂ ಸಾಧಿಸಬೇಕು ಎಂಬ ಅವರ ಛಲ ನಮಗೆ ವಿಸ್ಮಯ ಮೂಡಿಸಿತು ಎಂದರು. ಅಂದ್ರೆ ತಮಗೇನೆ ಹುಷಾರಿಲ್ಲ ಅಂದ್ರೆ ಎಲ್ಲರೂ ಬಂದವ್ರಿಗೆಲ್ಲರಿಗೂ ಚೆನ್ನಾಗಿ ನೋಡ್ಕೊಡ್ರಿ, ಅವರು ಚೆನ್ನಾಗಿರ್ಲಿ, ನಾವು ಚೆನ್ನಾಗಿರ್ಲಿ ಅಂತಕ್ಕಂಥ ಮನೋಭಾವ ಕೂಡ ಅವರಲ್ಲಿತ್ತು. ಅಂದ್ರೆ ಅವ್ರು ಏನಾದರೂ ಅಪ್ರಿಸಿಯೇಷನ್ ಮಾಡ್ತಕ್ಕಂಥ ಒಂದು ಗುಣ ಅವರಲ್ಲಿತ್ತು. ಯಾರಾದರೂ ಚೆನ್ನಾಗಿ ಏನಾದರೂ ಮಾಡ್ತಾರೆ ಅಂದ್ರೆ ಅದನ್ನ ಅವರು ಅಪ್ರಿಸಿಯೇಷನ್ ಮಾಡಿ ಅವರನ್ನು ಒಂದು ಸ್ಥಾನದಿಂದ ಮತ್ತೊಂದು ಸ್ಥಾನಕ್ಕೆ ಎತ್ತಬೇಕು ಅಂತಕ್ಕಂಥ ಸಪೋರ್ಟಿವ್ ತುಂಬ ಇತ್ತು. ಮಗಳು ಹಾಗೂ ವಕೀಲೆ ವಾಸಂತಿ ಸಲ್ಮನಿ ಮಾತನಾಡಿ, ನನಗೆ ಮತ್ತು ನನ್ನ ಕುಟುಂಬಕ್ಕೆ ತಂದೆಯವರು ಪ್ರೀತಿಸುವುದನ್ನು, ಹೋರಾಟ ಮಾಡುವುದನ್ನು ಕಲಿಸಿದರು. ಅನೇಕ ಕಾರ್ಮಿಕರಿಗೆ, ಕಲಾವಿದರಿಗೆ ಅವರು ಆತ್ಮೀಯವಾಗಿ ಮಾತನಾಡುತ್ತಿದ್ದರು ಎಂದು ಈ ವೇಳೆ ನೆನಪಿಸಿಕೊಂಡರು. ಕಾರ್ಯಕ್ರಮದಲ್ಲಿ ಸಾಹಿತಿ ಮೇಟಿ ಕೊಟ್ರಪ್ಪ, KPTCLನ ಶರಣಪ್ಪ ಮತ್ತು ಇತರೆ ಸಹೋದ್ಯೋಗಿಗಳು, ಮಲ್ಲಪ್ಪ ಸಾಮಾನ್ಯ ಅವರ ಕುಟುಂಬದವರು, ಸಂಬಂಧಿಕರು, ಸಾರ್ವಜನಿಕರು ಭಾಗವಹಿಸಿ ನುಡಿ ನಮನವನ್ನು ಸಲ್ಲಿಸಿದರು. ಅವ್ರಿಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಿದ್ರು, ಆದ್ರೆ ಅವ್ರಿಗೆ ಮಾಡಿದ್ದು ಕೇವಲ ಅನ್ಯಾಯ. ಯಾಕಂದ್ರೆ 2007ರಲ್ಲಿ ಇವ್ರಿಗೆಲ್ಲ ಪರ್ಮನೆಂಟ್ ಮಾಡ್ತೀವಿ ಅಂತೇಳಿ ಹೇಳಿದ್ರು ಗ್ಯಾಂಗ್ ಮೆಂಬರ್ಗೆ. ಅದೇ 2019ರಲ್ಲಿ ನಮ್ಮಪ್ಪರು ಒಂದು ಗುಂಪು ಕಟ್ಟಿದ್ರು. ಏನು ಜಸ್ಟ್ ಒಂದು ಟೆಲಿಗ್ರಾಮ್ ಆ್ಯಪಲ್ಲಿ ಒಂದು ಗುಂಪು ಸ್ಟಾರ್ಟ್ ಆಯಿತು ಹೋರಾಟ ಅಂದ ತಕ್ಷಣ. ಅದು ಸ್ಟಾರ್ಟ್ ಆಗಿದ ತಕ್ಷಣವೇ ಇದೇ ಉಡುಪಿ ಮಂಗಳೂರು ಒಳಗಡೆ ಮೀಟಿಂಗಲ್ಲಿ ಹೇಳಿದ್ದು. ಅಷ್ಟು ದಿನ ಅಷ್ಟು ವರ್ಷ ಬರ್ಲಾರ್ದವ್ರು ಬೆಳಕಿಗೆ ನಮ್ಮಪ್ಪ ಒಂದು ಸ್ವಲ್ಪ ಮತ್ತೆ ಅವ್ರ ಹಿಂದೆ ಹೋಗ್ತೀನಿ ಅಂದ ತಕ್ಷಣ ಅವ್ರನ್ನ ಮತ್ತೆ ಒಪ್ಪಂಟಿ ಮಾಡ್ಲಿಕ್ಕೆ ನೋಡಿದ್ರು. ನಾನಿಲ್ಲಿ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ ನಮ್ಮಪ್ಪ ಸತ್ಯಕ್ಕಾಗಿ ಹೋರಾಡಿದರು.
ಯಾವತ್ತೂ ಯಾರಿಗೂ ಅನ್ಯಾಯ ಮಾಡಿಲ್ಲ. ನಮ್ಮಪ್ಪರು ಸತ್ಯಕ್ಕಾಗಿ ಹೋರಾಟವನ್ನೇ ಮಾಡಿದ್ರು. ಇವತ್ತು ಇಲ್ಲೇ ಈ ಥರ ಕೇಳಿದ್ರಿ ನೌಕರು, ಅವ್ರನ್ನೇ ಕೇಳಿದ್ರಿ ಎಷ್ಟು ಹೋರಾಟ ಮಾಡಿದ್ದಾರೆ ಅವರಿಗೋಸ್ಕರ. ಅವರಿಗೆ ನಿಜವಾದ ಪೆನ್ಷನ್ ಬರಬೇಕು, ಅವರಿಗೆ ಓಲ್ಡ್ ಏಜ್ ಪೆನ್ಷನ್ ಬರಬೇಕು ಅಂತೇಳಿ ಪ್ರಯತ್ನ ಮಾಡಿದ್ದಕ್ಕೆ ಅದಕ್ಕೆ ಕಲ್ಲು ಹಾಕಿದ್ರು KEB ನೌಕರರು. ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೆಂಗಳೂರು, ಪ್ರವಾಸೋದ್ಯಮ ಇಲಾಖೆ ಬೆಂಗಳೂರು, ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪಂಚಾಯಿತಿ ಕೊಪ್ಪಳ, ಕಿರ್ಲೋಸ್ಕರ್ ಪೆರೇಸ್ ಇಂಡಸ್ಟ್ರಿ ಕೊಪ್ಪಳ, ಗ್ರಾಮ ಪಂಚಾಯತ್ ಇಟಗಿ ಇವರ ಸಹಯೋಗದೊಂದಿಗೆ ಇಟಗಿ ಉತ್ಸವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇಟಗಿ ಉತ್ಸವದ ಕಾರ್ಯಕ್ರಮವನ್ನು ಅನ್ನದಾನೇಶ್ವರ ಶಾಖಾ ಮಠದ ಡಾಕ್ಟರ್ ಮಹದೇವಯ್ಯ ದೇವರು ಉದ್ಘಾಟಿಸಿ ಚಾಲನೆ ನೀಡಿದರು. ಇಟಗಿ ಉತ್ಸವದಂತಹ ಕಲೆ, ಪಾರಂಪರಿಕ ಸಂಸ್ಕೃತಿ ಇಟಗಿ ಗ್ರಾಮದ ಮಹದೇಶ್ವರ ದೇಗುಲವು ಹೊಂದಿದೆ. ಮಕ್ಕಳು ಇನ್ನೂ ಎತ್ತರಕ್ಕೆ ಬೆಳೆಯಲು ಇಂತಹ ವೇದಿಕೆಗಳು ಸಹಾಯವಾಗುತ್ತದೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಸಮ್ಮೇಳನ ಅಧ್ಯಕ್ಷರಾದ ದೇವೇಂದ್ರ ಗೌಡ ಎಸ್ ಪೂಜಾರ್, ಇಂತಹ ಕಲೆ ಸಂಸ್ಕೃತಿಗಳನ್ನು ಎತ್ತಿ ಹಿಡಿಯುವಲ್ಲಿ ಇಟಗಿ ಉತ್ಸವವು ಪಾರಂಪರಿಕ ಐತಿಹಾಸಿಕವುಳ್ಳ ದೇವಸ್ಥಾನವಾಗಿದ್ದು, ನಾಡಿನ ಕಲೆ ಸಂಸ್ಕೃತಿ ಉಳಿಸಿಕೊಂಡು ಹೋಗಲಿ, ನಾಡಿನ ವಿವಿಧ ಕ್ಷೇತ್ರಗಳಲ್ಲಿ ಇಟಗಿ ಕೀರ್ತಿ ಬೆಳೆಯುವಲ್ಲಿ ಸಹಕಾರಿಯಾಗಿ ಮಹೇಶ್ ಬಾಬು ಸುರ್ವೆ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ ಎಂದರು. ಆತ್ಮ ಅವರ ದೇಹ ಬಿಟ್ಟು ಹೋಗಿದೆ. ಯಾಕಂದ್ರೆ ನಿಮ್ಗೆ ಯಾರು ಅವ್ರ ಸಂಬಂಧ ಇಲ್ಲ, ಆದ್ರೆ ದೇಶದ ಸೈನಿಕರನ್ನ ಎಲ್ಲರಿಗೂ ಒಂದು ಸಂಬಂಧ ಇರುತ್ತೆ. ಯಾಕಂದ್ರೆ ಎಷ್ಟೋ ಜನ ಅವ್ರ ರಕ್ತ ಸಂಬಂಧ ಇರೋದಿಲ್ಲ, ಆದ್ರೆ ದೇಶದ ಕಾಯೋದಕ್ಕಾಗಿ ಸೈನಿಕರು ಇರ್ತಾರ. ಅವ್ರಿಗೆ ಯಾರೋ ಒಬ್ರು ಸತ್ರೆ ಎಷ್ಟೋ ಜನ ದೊಡ್ಡ ದೊಡ್ಡ ಏನು ಕೋಟ್ಯಾಧಿಕಾರಿ ಯಾರು ಸಹಿತ ಅವ್ರು ಯಾರಿಗೂ ಹೋಗೋಲ್ಲ. ಆದ್ರೆ ಸೈನಿಕರು ಒಬ್ಬ ಸತ್ರೆ ಎಲ್ಲಾದ್ರೂ ಜನ ಕೊಡ್ತಾ ಇದೆ. ಅದೊಂದು ದೊಡ್ಡ ನೀವು ಮಾಡುವಂತ ಸೇವೆ, ಅವ್ರು ನೀವು ಕೊಡುವಂತ ಒಂದು ಗೌರವ. ಯಾಕಂದ್ರೆ ಇಬ್ಬರಿಗೆ ಮಾತ್ರ ಯಾವಾಗಿದ್ರು ಗೌರವ ಕೊಡ್ಬೇಕು. ಒಬ್ಬ ಅಣ್ಣ ಹಾಕವ, ಒಬ್ಬ ಸೈನಿಕ. ಅದ ಆರ್ಮಿ ಇರ್ಬೋದು, ನೇವಿ ಇರ್ಬೋದು, ಏರ್ಫೋರ್ಸ್, CRF, BSF, ಪೊಲೀಸ್, ಇವರು ಎಲ್ಲರೂ ರಕ್ಷಣೆ ಮಾಡ್ತಾ ಇರಲ್ಲ, ಅವ್ರಿಗೆ ಗೌರವ ಕೊಡ್ಲೇಬೇಕು. ಉಳಿದವರೆಲ್ಲ ಕಲ್ತಾರು, ಟೀಚರ್ ಈ ಥರ ಅವ್ರು ಆಮೇಲೆ ಬರ್ತಾರೆ. ಯಾಕಂದ್ರೆ ಅಣ್ಣ ಹಾಕ ಅವ್ರ ರೈತ, ಇಲ್ಲಾಂದ್ರೆ ಅನ್ನ ಇಲ್ಲ, ಸೈನಿಕ ಕಾಯಕ ಇಲ್ಲ ಅಂತಂದ್ರೆ ರಕ್ಷಣೆ ಇಲ್ಲ. ಇವೆರಡನ್ನೂ ಬಿಟ್ಟು ಉಳಿದಿದೆಲ್ಲ ಆಮೇಲೆ ಬರ್ತಾವ. ಅದಕ್ಕೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಹೇಳಿದ್ರು, ಜೈ ಜವಾನ್ ಜೈ ಕಿಸಾನ್ ಅಂತೇಳಿ. ಅದಕ್ಕೆ ಎಲ್ಲರಿಗೂ ನಾನು ಒಂದು ವಿನಂತಿ ಅಂದ್ರೆ, 1 ನಿಮಿಷ ಯಾರೋ ಮೊಬೈಲ್ ಮೇಲೆ ಎತ್ಬೇಡ್ರಿ, ಕೆಳಗಿಟ್ಟು ಮಕ ಕೆಳಗೆ ಮಾಡಿ ಇಟಗಿ ದೇವಸ್ಥಾನದಲ್ಲಿ ದೇವರದಲ್ಲ ಅವರಿಗೆ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಆಗ್ತದೆ. ಇದೇ ಸಂದರ್ಭದಲ್ಲಿ ಪಾಂಡಪ್ಪ ಕೊಟಗಿ ಲೆಫ್ಟಿನೆಂಟ್ ಕರ್ನಲ್ ಹಿಮಾಚಲ್ ಪ್ರದೇಶ್ ಅವರನ್ನು ಸನ್ಮಾನಿಸಿದರು. ನಂತರ ಮಾತನಾಡಿದ ಕರ್ನಲ್, ಇಂತಹ ಪಾರಂಪರಿಕ ದೇವಸ್ಥಾನದ ಹಾಗೂ ವಾಸ್ತುಶಿಲ್ಪ ಕಲೆಯನ್ನು ಹೊಂದಿದಂತಹ ದೇವಾಲಯಗಳ ಚಕ್ರವರ್ತಿ ಎಂದು ಎನಿಸಿಕೊಂಡಿರುವ ದೇವಾಲಯದ ಪಾರಂಪರಿಕತೆ ಇಡೀ ನಾಡಿಗೆ ಪಸರಿಸುವಲ್ಲಿ ಸರ್ಕಾರದ ಪಾಲು ಎಷ್ಟು ಇದೆಯೋ ಗೊತ್ತಿಲ್ಲ. ಆದರೆ ಮಹೇಶ್ ಬಾಬು ಸುರ್ವೆ ತಮ್ಮ ಕೈಲಾದ ಕೆಲಸ ಮಾಡಿ ನಾಡಿನ ಕೀರ್ತಿಯನ್ನು ಉಳಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಂದು ಮಾತನಾಡಿದರು. ಇದೇ ಸಂದರ್ಭದಲ್ಲಿ ವೀರಮರಣ ಹೊಂದಿದ ಸೈನಿಕರಿಗೆ 2 ನಿಮಿಷ ಮೌನಾಚರಣೆ ಮಾಡಲಾಯಿತು. ನಂತರ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನೆರವೇರಿದವು. ಮಕ್ಕಳಿಗೆ ಹಾಗೂ ಗಣ್ಯರಿಗೆ, ಯುವ ಮುಖಂಡರಿಗೆ ಹಾಗೂ ಮಾಜಿ ಸೈನಿಕರಿಗೆ ಸನ್ಮಾನಿಸಲಾಯಿತು. ಈ ವೇಳೆ ಅಗ್ನಿ ಚೆಂಡು ಪುಸ್ತಕ ಬಿಡುಗಡೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಅನ್ನಪೂರ್ಣ ಮನ್ನಾಪುರ, MB ಅಳವಂಡಿ ಗೌರವಾಧ್ಯಕ್ಷರು, ಇಟಗಿ ಉತ್ಸವ ಸಮಿತಿ ಪ್ರಭುರಾಜ್ ಮಲ್ಲಪ್ಪಹಳ್ಳಿ ಅಧ್ಯಕ್ಷರು, ಗ್ರಾಮ ಪಂಚಾಯಿತಿ ಇಟಗಿ ಶ್ರೀಶೈಲ್ ಹಿರೇಮಠ ಮಾಜಿ ಯೋಧರು ಹಾಗೂ ಇಟಗಿ ಗ್ರಾಮದ ಗುರು ಹಿರಿಯರು, ಮುಖಂಡರು ಹಾಗೂ ಗ್ರಾಮ ಪಂಚಾಯತ್ ಪದಾಧಿಕಾರಿಗಳು ಪಾಲ್ಗೊಂಡಿದ್ದರು. ವರದಿ ಕೊಪ್ಪಳ ಜಿಲ್ಲೆಯ ಕುಕನೂರಿನಿಂದ ಚೆನ್ನಯ್ಯ ಹಿರೇಮಠ. ಜಗತ್ತಿನ ಪ್ರಭು ಯೇಸು ಜನಿಸಿದ ವಾರದಲ್ಲಿ ಆ ಭಗವಂತನು ಅನಂತ ಅನುಗ್ರಹ ಕರುಣಿಸಲಿ ಎಂದು ಆರೋಗ್ಯ ಮಾತೆ ಬಸಲಿಕಾ ಚರ್ಚ್ನ ಧರ್ಮಗುರು ಡಾಕ್ಟರ್ ಆಂಟೋನಿ ಪೀಟರ್ ಶುಭ ಹಾರೈಸಿದರು. ಹರಿಹರ ನಗರದ PB ರಸ್ತೆಯಲ್ಲಿರುವ ಆರೋಗ್ಯ ಮಾತೆಯ ಬೆಸಲಿಕಾ ಚರ್ಚ್ನ ಆವರಣದಲ್ಲಿ ಆಯೋಜಿಸಿದ್ದ ಪ್ರಭು ಯೇಸು ಕ್ರಿಸ್ತನ ಜಯಂತಿ ಕ್ರಿಸ್ಮಸ್ ಹಬ್ಬದ ಆಚರಣೆ ಸಂದರ್ಭದಲ್ಲಿ ಭಕ್ತರನ್ನು ಉದ್ದೇಶಿಸಿ ಮಾತನಾಡಿದ ಅವರು,
ಕಳೆದ 2-3 ವರ್ಷಗಳಿಂದ ಕೋವಿಡ್ ಸಂದರ್ಭ ದೇವರ ಪ್ರೀತಿಗೆ ಎಂದು ಇತಿಮಿತಿಗಳಿರಲಿಲ್ಲ. ಪ್ರಭು ಯೇಸು ಕ್ರಿಸ್ತರ ಜಯಂತಿಯ ಆಚರಣೆಯಲ್ಲಿ ಇಂದು ನಾವಿದ್ದೇವೆ. ದೇವರ ಪ್ರೀತಿಗೆ ಎಂದಿಗೂ ಇತಿಮಿತಿಗಳಿಲ್ಲ. ನೀರಿನಲ್ಲಿ ನಡೆದು ಸಾಗಿದರೂ ನಿನ್ನನ್ನು ಮುಳುಗಿಸುವುದಿಲ್ಲ. ಬೆಂಕಿಯಲ್ಲಿ ನೀನು ನಡೆದು ಸಾಗುತ್ತಿದ್ದರೂ ಬೆಂಕಿ ನಿನ್ನನ್ನು ದಹಿಸುವುದಿಲ್ಲ. ನೀ ನನಗೆ ಅಮೂಲ್ಯನು, ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಎಂದು ಆ ಪ್ರಭು ನಮ್ಮನ್ನು ಅರಸುತ್ತಿರುತ್ತಾನೆ. ಒಬ್ಬ ತಾಯಿ ತನ್ನ ಮಗುವನ್ನು ಮರೆಯಬಹುದು, ಆದರೆ ಯೇಸು ಪ್ರಭು ಆತನ ಮೊರೆ ಹೋದವರನ್ನು, ನಮ್ಮನ್ನು ಎಂದಿಗೂ ಮರೆಯುವುದಿಲ್ಲ. ಇಡೀ ಪ್ರಪಂಚದಲ್ಲಿ ಹುಟ್ಟಿದ ಪ್ರತಿಯೊಂದು ಮಗು ಸಹ ದೇವರು ನಮ್ಮನ್ನು ಇನ್ನೂ ಹೆಚ್ಚು ಪ್ರೀತಿಸುತ್ತಾರೆ ಎಂಬ ಸತ್ಯವನ್ನು ಪ್ರತಿಪಾದಿಸುತ್ತದೆ. ಪ್ರಭು ಕ್ರಿಸ್ತನ ಜಯಂತಿಯ ಸುದಿನದಲ್ಲಿರುವ ನಾವು ಪ್ರಭುವಿನ ಜನನದಲ್ಲಿ ಸಂತಸ ಪಡೋಣ. ಕ್ರಿಸ್ತ ಜಯಂತಿಯ ಕೇಂದ್ರ ಬಿಂದುವಾದ ಪ್ರಭು ಯೇಸುವಿನ ಜನನ ನಮ್ಮನ್ನು ಅರಿಸಲಿ ಎಂದು ಹೇಳಿದರು. ಪ್ರಭು ಕ್ರಿಸ್ತರು ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಮಿಯಲ್ಲಿ ಸಮನಸ್ಕರಿಗೆ ಶಾಂತಿ ನೆಲೆಯುವಂತೆ ಹರಸಿದ ಇವರೊಬ್ಬ ಶಾಂತಿಯ ದೂತ ಎಂಬುದಕ್ಕೆ ಉದಾಹರಣೆಯಾಗಿದ್ದಾರೆ. ಜಗತ್ತಿನೆಲ್ಲೆಡೆ ಶಾಂತಿಯನ್ನು ಬೆಳೆಸಲು, ಪ್ರೀತಿಯನ್ನು ಮೇಳೈಸಲು ಪ್ರಭು ಯೇಸು ಶಾಂತಿ ಪ್ರೀತಿಯ ಸುಮಧುರ ಸಮಾಗಮವಾಗಿ ಧರೆಗಿಳಿದು ಬಂದರು. ಇದು ಬರೀ ಕ್ರಿಸ್ತ ಜಯಂತಿಯಾಗಿರದೆ ಶಾಂತಿ ದೂತನ ಜಯಂತಿಯಾಗಿದೆ ಎಂದು ಅಭಿಪ್ರಾಯಪಟ್ಟರು. ಈ ಸಮಯದಲ್ಲಿ ಹರಿಹರ ಪಾಲಿಫೈಬರ್ಸ್ನ ಅಜಯ್ ಗುಪ್ತಾ ಸೇರಿದಂತೆ NH ಶ್ರೀನಿವಾಸ್ ಸ್ನೇಹ ಅಭಿಮಾನಿ ಬಳಗ ಹಾಗೂ ಬ್ರಿಗೇಡ್ನ ಹಲವಾರು ಸದಸ್ಯರುಗಳು ಹಾಗೂ ಹಲವಾರು ಭಕ್ತ ಮಹಾಶಯರು ಭಾಗವಹಿಸಿದ್ದರು. NH ಶ್ರೀನಿವಾಸ್ ಅಭಿಮಾನಿ ಬಳಗದಿಂದ ಆಗಮಿಸಿದ ಭಕ್ತರೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ವಿಶೇಷವಾಗಿ ಸಿಹಿ ಹಂಚಿಕೆ ಮಾಡಲಾಯಿತು. ಇಲ್ಲಷ್ಟೇ ಅಲ್ಲದೆ ನಗರದ ಉಳಿದ ಚರ್ಚ್ಗಳಲ್ಲಿಯೂ ಸಹ ಈಗ ಇಂದಿನ ಬೆಳ್ಳಿ ಬಂಗಾರದ ಧಾರಣೆ ನೋಡುವ ಸಮಯ. ಬೆಳ್ಳಿ 1 ಕೆಜಿಗೆ 65,900 ರೂಪಾಯಿ. ಚೊಕ್ಕ ಬಂಗಾರ 10 ಗ್ರಾಂಗೆ 54,400 ರೂಪಾಯಿ. ಆಭರಣ ಬಂಗಾರ 10 ಗ್ರಾಂಗೆ 49,750 ರೂಪಾಯಿ ಪ್ಲಸ್ GST. ಇದನ್ನು ನಿಮಗಾಗಿ ಪ್ರಸ್ತುತಪಡಿಸಿದವರು ಶ್ರೀ ಮರುಳಸಿದ್ದೇಶ್ವರ ಜ್ಯುವೆಲರ್ಸ್, ಮುದೇಗೌಡ್ರು ಪರಮೇಶ್ವರಪ್ಪ ಬೆಳ್ಳಿ ಬಂಗಾರದ ಅಂಗಡಿ, ಕೋದಂಡರಾಮ ದೇವಸ್ಥಾನದ ಹತ್ತಿರ, ಚಾಮರಾಜಪೇಟೆ, ದಾವಣಗೆರೆ. ಮೊಬೈಲ್ 9011215535. ಮತ್ತೊಮ್ಮೆ ಮುಖ್ಯಾಂಶಗಳು.
ರಾಮನವರನ್ನು ಬಂಧಿಸಿ ನಾನು ತಿನ್ನುವುದಿಲ್ಲ, ತಿನ್ನುವವರಿಗೂ ಬಿಡೋದಿಲ್ಲ ಎನ್ನುವ ಪ್ರಧಾನಿ ನರೇಂದ್ರ ಮೋದಿ ಭ್ರಷ್ಟರ ವಿಶ್ವಗುರು ಆಗಿದ್ದಾರೆ. ಗಡಿಗುಡಾಳ್ ಮಂಜುನಾಥ್. ರೈತನ ರೋದನೆ ಕೇಳುವವರು ಯಾರು? ಗದಗ ಜಿಲ್ಲಾ ಮುಂಡರಗಿ ತಾಲೂಕಿನಲ್ಲಿ 2 ಕೋಟಿ ಸಿಸಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ಮಾಡಿದ ಶಾಸಕ ರಾಮಣ್ಣ ಲಮಾಣಿ. ತಮ್ಮ ಹೋರಾಟದ ಬದುಕಿನಲ್ಲಿ ಮಲ್ಲಪ್ಪ ಸಾಲ್ಮನಿಯವರು ಅನೇಕ ಕಾರ್ಮಿಕರಿಗೆ ಬೆಳಕಾದವರು. ಸಾಹಿತಿ ಡಿ ರಾಮನವಲಿ. ಇಟಗಿ ಉತ್ಸವದಂತಹ ಕಲೆ, ಪಾರಂಪರಿಕ ಸಂಸ್ಕೃತಿ ಇಟಗಿ ಗ್ರಾಮದ ಮಹದೇಶ್ವರ ದೇಗುಲವು ಹೊಂದಿದೆ. ಡಾಕ್ಟರ್ ಮಹದೇವಯ್ಯ ದೇವರು. ಪ್ರಭು ಯೇಸು ಶಾಂತಿ ಪ್ರೀತಿಯ ಸುಮಧುರ ಸಮಾಗಮವಾಗಿ ಧರೆಗಿಳಿದು ಬಂದರು. ಇದು ಬರೀ ಕ್ರೈಸ್ತ ಜಯಂತಿ ಆಗಿರದೆ ಶಾಂತಿದೂತನ ಜಯಂತಿಯಾಗಿದೆ. ಧರ್ಮಗುರು ಡಾಕ್ಟರ್ ಆಂಟೋನಿ ಪೀಟರ್. ಲೋಕಲ್ ನ್ಯೂಸ್ ಅನ್ನ ಯೂಟ್ಯೂಬ್ ನಲ್ಲಿ ನೋಡಲು ಜೆಕೆ ಟಿವಿ ಕನ್ನಡ ಎಂದು ಸರ್ಚ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಇವಿಷ್ಟು ಇಂದಿನ ಲೋಕಲ್ ನ್ಯೂಸ್. ಇದರ ಮರುಪ್ರಸಾರ ಬೆಳಗ್ಗೆ 8 ಗಂಟೆಗೆ ನೋಡಬಹುದು. ಮತ್ತೆ ಭೇಟಿಯಾಗೋಣ ನಾಳೆ ರಾತ್ರಿ 8 ಗಂಟೆಗೆ. ನಮಸ್ಕಾರ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್, ಇದು ನಿಮ್ಮದೇ ಧ್ವನಿ.